ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ, ಮಧ್ಯಾಹ್ನದ ಲಂಚ್ ಬಾಕ್ಸ್ಗಾದರೂ ಸರಿ, ಅಥವಾ ಸಂಜೆಯ ಸಣ್ಣ ಹಸಿವಿಗೆ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಬಹಳ ರುಚಿಕರವಾದ ಗಾರ್ಲಿಕ್ ಎಗ್ ರೈಸ್ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸಾಸ್ ಯಾವುದೇ ಬಳಸದೆ ಯುನೀಕ್ ಫ್ಲೇವರ್ನ ಕಲರ್ಫುಲ್ ಹಾಗೂ ಫ್ಲೇವರ್ಫುಲ್ ಆದ ಈ ಎಗ್ ರೈಸ್ ಒಂದ್ಸಲ ಮಾಡಿದರೆ ಖಂಡಿತ ನೀವು ಮತ್ತೆ ಮತ್ತೆ ಮಾಡ್ತೀರ, ಅಷ್ಟು ರುಚಿಕರವಾಗ್ತದೆ. ಕೆಲವೇ ನಿಮಿಷಗಳಲ್ಲಿ ಮಾಡ್ಬೋದಾದ ಈ ಲಂಚ್ ಬಾಕ್ಸ್ ರೆಸಿಪಿಯನ್ನು ನೀವು ಮಿಕ್ಕಿದ ಅನ್ನವನ್ನು ಬಳಸಿ ಸಹ ತಯಾರಿಸಬಹುದು. ಬಹಳ ಸುಲಭ. ಬನ್ನಿ ತಯಾರಿಸುವ ವಿಧಾನ ನೋಡೋಣ. ಮೊದಲಿಗೆ ಒಂದು ಸಿಂಪಲ್ ಆದ ಮಸಾಲೆಯನ್ನು ರುಬ್ಬಿಕೊಳ್ಳುವ. ಇಲ್ಲಿ 2 ಟೊಮೆಟೊ ರಫ್ ಆಗಿ ಕಟ್ ಮಾಡಿಟ್ಟಿದ್ದೇನೆ. ಇದನ್ನಿಲ್ಲಿ ಮಿಕ್ಸರ್ ಜಾರಿಗೆ ಸೇರಿಸಬೇಕು. ಇದರ ಜೊತೆಗೆ 1/4 ಸ್ಪೂನಷ್ಟು ಜೀರಿಗೆ, 1 ಸ್ಪೂನ್ ಅಚ್ಚ ಖಾರದ ಹುಡಿ ಹಾಗೂ 1 ಗಡ್ಡೆ ಬೆಳ್ಳುಳ್ಳಿ ಬೀಜ. ಇದರಲ್ಲಿ ಸಾಧಾರಣ 25 ಬೀಜ ಇದೆ. ಇದರ ಸಿಪ್ಪೆಯನ್ನು ತೆಗೆದು ಈ ಮಿಕ್ಸಿ ಜಾರಲ್ಲಿ ಸೇರಿಸುವ. ನೀರು ಹಾಕದೆ ನಾವು ಇದನ್ನು ತರಿತರಿಯಾಗಿ ರುಬ್ಬಬೇಕು. ನೋಡಿ, ನೀರು ಒಂದಿಷ್ಟು ಸೇರಿಸಿಲ್ಲ, ಟೊಮೆಟೊ ಸೇರಿಸಿರುವುದರಿಂದ ನೀರು ರಿಲೀಸ್ ಆಗ್ತದೆ, ಅಷ್ಟೇ ಸಾಕು. ಇಲ್ಲಿ ರುಬ್ಬಿದ ಮಸಾಲೆಯನ್ನು ಒಂದು ಚಿಕ್ಕ ಪಾತ್ರೆಯಲ್ಲಿ ಸೇರಿಸಿದ್ದೇನೆ. ನೆಕ್ಸ್ಟ್ ನೋಡಿ, ಕಡಾಯಿಯಲ್ಲಿ 4 ಸ್ಪೂನಷ್ಟು ಎಣ್ಣೆಯನ್ನು ಬಿಸಿಗಿಡುವ. ಎಣ್ಣೆ ಬಿಸಿಯಾದ ತಕ್ಷಣ ಇದರಲ್ಲಿ 2 ನೀರುಳ್ಳಿ ಉದ್ದಕ್ಕೆ ಸ್ಲೈಸಸ್ ಮಾಡಿದ್ದನ್ನು ಸೇರಿಸುವ. ಎಣ್ಣೆಯಲ್ಲಿ ಇದನ್ನು ಹುರ್ಕೊಳ್ಬೇಕು. ಇದು ಹುರಿತಾ ಇರುವಾಗ 1 ಹಸಿಮೆಣಸು ಸೀಳಿದು ಹಾಗೂ 3 ಗರಿಯ ಕರಿಬೇವಿನ ಎಲೆಯನ್ನು ಸೇರಿಸಿ ಪುನಃ ಇದನ್ನು ಫ್ರೈ ಮಾಡಿಕೊಳ್ಬೇಕು. ನೀರುಳ್ಳಿ ಇದೆಲ್ಲ ಲೈಟಾಗಿ ಹುರಿದ್ರೆ ಸಾಕು, ಇದರ ಬಣ್ಣ ಬದಲಾಗುವ ಅಗತ್ಯ ಇಲ್ಲ. ಈಗ ನೋಡಿ, ಇಷ್ಟು ಫ್ರೈ ಆಗುವಾಗ ಇದರಲ್ಲಿ ನಾವು ರುಬ್ಬಿದ ಮಸಾಲೆಯನ್ನು ಸೇರಿಸಬೇಕು. ಸಾಧಾರಣ 4 ಸ್ಪೂನಷ್ಟು ಈ ಮಸಾಲೆ ಇದೆ. ಇದನ್ನು ಪೂರ್ತಿಯಾಗಿ ನಾನು ಸೇರಿಸ್ತಾ ಇದ್ದೇನೆ. ಇದನ್ನು ಸಹ ನೀರುಳ್ಳಿ ಜೊತೆಗೆ ಫ್ರೈ ಮಾಡಬೇಕು. ರುಚಿಗೆ ಉಪ್ಪನ್ನು ಸೇರಿಸುವ. ಮಸಾಲೆಗೆ ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಹಸಿಯಾಗಿರುವುದರಿಂದ ನೀರುಳ್ಳಿ ಜೊತೆಗೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. 2 ನಿಮಿಷ ಮಸಾಲೆ ಫ್ರೈ ಆಗಿದೆ. ಇದರ ಹಸಿ ವಾಸನೆ ಹೋಗಿ ಆಯಿಲ್ ಕೂಡ ಸಪ್ರೇಟ್ ಆಗಿದೆ. ಈ ಬದಿಯಲ್ಲಿ 4 ಮೊಟ್ಟೆಗಳನ್ನು ಒಡೆದು ಒಂದು ಪಾತ್ರೆಯಲ್ಲಿ ಸೇರಿಸಿಟ್ಟಿದ್ದೇನೆ. ಈಗ ಇದನ್ನು ಮಸಾಲೆಗೆ ಸೇರಿಸಬೇಕು. ಸೇರಿಸಿದ ಮೇಲೆ ಮೆಲ್ಲನೆ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಒಂದು ಅರ್ಧ ನಿಮಿಷ ಇದನ್ನು ಹಾಗೆ ಬಿಡಬೇಕು. ಮೊಟ್ಟೆ ಸ್ವಲ್ಪ ಸೆಟ್ ಆಗಬೇಕು. ತುಂಬ ಹುಡಿ ಥರ ಆಗಬಾರ್ದು. ನಮಗೆ ಚಿಕ್ಕ ಚಿಕ್ಕ ಪೀಸಸ್ ಸಿಗಬೇಕು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಒಮ್ಮೆ ಈ ಮಿಶ್ರಣ ಗಟ್ಟಿಯಾದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಈಗ ನೋಡಿ, ಇದರಲ್ಲಿ ತಯಾರಿಸಿದ ಅನ್ನವನ್ನು ಸೇರಿಸಬೇಕು. ಇಲ್ಲಿ 4 ಸರ್ವಿಂಗ್ ಆಗುವಷ್ಟು ಅನ್ನವನ್ನು ನಾನು ಬಳಸ್ತಾ ಇದ್ದೇನೆ. 1 ದೊಡ್ಡ ಸ್ಪೂನಷ್ಟು ಕಾಳು ಮೆಣಸಿನ ಹುಡಿಯನ್ನು ಸೇರಿಸುವ. ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಬೇಕು. ಅನ್ನ ಇದೆಯಲ್ಲ, ನೀವು ಬಾಸ್ಮತಿ ಅಥವಾ ಊಟಕ್ಕೆ ಬಳಸುವ ಯಾವುದೇ ವೈಟ್ ರೈಸನ್ನು ಉಪಯೋಗಿಸಬಹುದು. ಆದರೆ ಅನ್ನ ಮಾತ್ರ ಉದುರುದುರಾಗಿರಬೇಕು. ಹಿಂದಿನ ದಿನ ಮಿಕ್ಕಿದ ಅನ್ನವನ್ನು ಸಹ ಬಳಸಿ ಈ ಎಗ್ ರೈಸನ್ನು ತಯಾರಿಸಬಹುದು. ಮಸಾಲೆ ಅನ್ನದ ಜೊತೆಗೆ ಚೆನ್ನಾಗಿ ನೋಡಿ ಇಲ್ಲಿ ಮಿಕ್ಸ್ ಆಗ್ತಾ ಇದೆ. ಒಂದ್ಸಲ ಇದು ಚೆನ್ನಾಗಿ ಬೆರೆತ ನಂತರ ಮುಚ್ಚಿ ಇದನ್ನು ಲೋ ಫ್ಲೇಮಲ್ಲಿ 3 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ಈಗ ನೋಡಿ, ಕ್ಯಾಪ್ ಓಪನ್ ಮಾಡುವ. ಪರ್ಫೆಕ್ಟ್ ಆದ ಫ್ಲೇವರ್ಫುಲ್ ಆದ ಗಾರ್ಲಿಕ್ ಎಗ್ ರೈಸ್ ಇಲ್ಲಿ ರೆಡಿಯಾಗಿದೆ. ಟೇಸ್ಟ್ ವೈಸ್ ಅಂತೂ ಇದು ಎಕ್ಸಲೆಂಟ್ ಆಗಿರ್ತದೆ. ನಾವು ಮಾಮೂಲಿ ಮಾಡುವ ಎಗ್ ರೈಸ್ಗಿಂತ ಯುನೀಕ್ ಆದ ಟೇಸ್ಟಿ ಆದ ಈ ರೈಸ್ ಇದೆಯಲ್ಲ, ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ಆದ ರೆಸಿಪಿ. ಮಾರ್ಕೆಟಲ್ಲಿ ಸಿಗೋ ಯಾವುದೇ ಸಾಸ್ ಬಳಸದೆ ಟೇಸ್ಟಿ ಆದ ಹಾಗೂ ಅಷ್ಟೇ ಸಿಂಪಲ್ ಆದ ಈ ಗಾರ್ಲಿಕ್ ಎಗ್ ರೈಸ್ ಇದೆಯಲ್ಲ, ಬ್ರೇಕ್ಫಾಸ್ಟ್ಗಾಗಲಿ ಸಂಜೆಯ ಸಣ್ಣ ಹಸಿವಿಗೆ ಹೇಳಿ ಮಾಡಿದಂಥ ರೆಸಿಪಿ. ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ. ಚಾನಲನ್ನು ಹೊಸದಾಗಿ ನೋಡ್ತಾ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಯಮ್ಮಿಯಾದ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.